ಲಂಡನ್ನಿನಲ್ಲಿರುವ ಒಂದು ವಸ್ತು ಸಂಗ್ರಹಾಲಯದಲ್ಲಿ ವಿಶೇಷವಾದ ಚಿತ್ರವೊಂದಿದೆ. ಅದನ್ನು ಸುಮಾರು 100 ವರ್ಷಗಳ ಹಿಂದೆ ತಂದು ತಗುಲಿ ಹಾಕಲಾಯಿತಂತೆ. ಅದೊಂದು ವಿಚಿತ್ರವಾದ ಚಿತ್ರ. ಮೊದಲ ನೋಟಕ್ಕೆ ಅರ್ಥವೇ ಆಗುವುದಿಲ್ಲ. ಇದೆಂತಹ ಚಿತ್ರ? ಇಂತಹ ಚಿತ್ರವನ್ನು ಈ ಸಂಗ್ರಹಾಲಯದಲ್ಲಿ ಯಾಕೆ ತಂದಿರಿಸಿದ್ದಾರೋ ಎಂದು ಮೂಗು ಮುರಿದವರು ಇದ್ದಾರೆ. ಈ ಚಿತ್ರವನ್ನು ತಂದು ಹಾಕುವಾಗ ಅದನ್ನು ಬಿಡಿಸಿದ್ದ ಕಲಾವಿದನಿದ್ದನಂತೆ. ಅವನನ್ನು ಸಂಗ್ರಹಕಾರರು ಕೇಳಿದರಂತೆ, ಇದೇನು ಚಿತ್ರ ಇಷ್ಟು ವಿಚಿತ್ರವಾಗಿದೆಯಲ್ಲ, ಇದಕ್ಕೇನಾದರೂ ಅರ್ಥವಿದೆಯೇ? ಆತ ಹೇಳಿದ, ಇದು ನನ್ನ ಅತ್ಯಂತ ಮಹತ್ವದ ಕೃತಿ. ಇದುವರೆಗೂ ನಾನು ಬಿಡಿಸಿದ ಚಿತ್ರಗಳಲ್ಲಿ ಇದೇ ಪ್ರಮುಖವಾದದ್ದು, ಬಹಳ ಅರ್ಥವಾದದ್ದು. ಅಧಿಕಾರಿಗಳು ಅದನ್ನು ತಂದು ಹಾಕಿದಾಗ ಮೊದಮೊದಲು ಅದರ ಬಗ್ಗೆ ಟೀಕೆ ಮಾಡಿದ ಜನ ನಂತರ ಅದರ ಶೀರ್ಷಿಕೆಯನ್ನು ಗಮನಿಸಿ ಚಿಂತನೆಗೆ ಮನ ನೀಡಿದರು. ಕೆಲವರು ಅದನ್ನು ತದೇಕ ಚಿತ್ತದಿಂದ ಗಮನಿಸಿ ಅಭ್ಯಸಿಸಿ ಇದನ್ನು ಒಂದು ಬಹುದೊಡ್ಡ ಚಿತ್ರವೆಂದು ಭಾವಿಸಿದರು. ದಿನ ಕಳೆದಂತೆ ಆ ಚಿತ್ರಕ್ಕೆ ಅನೇಕ ಅರ್ಥಗಳನ್ನು ಕಲ್ಪಿಸುತ್ತಾ ಇಂದು ಅದೊಂದು ಪ್ರಮುಖ ಚಿತ್ರವಾಗಿ ನಿಂತಿದೆ. ಈ ಚಿತ್ರದಲ್ಲಿ ಒಂದು ಮನುಷ್ಯನ ಮುಖವಿದೆ. ಇಂಥ ಮುಖವನ್ನು ಯಾರೂ ನೋಡಿರಲಾರರು. ಮುಖದ ತುಂಬೆಲ್ಲ ಉದ್ದುದ್ದವಾದ ಕೂದಲು, ಕಣ್ಣುಗಳು, ಮೂಗಿನ ಹೊರಳೆಗಳು ಮತ್ತು ತುಟಿಯ ಭಾಗಗಳ ಹೊರತಾಗಿ ಎಲ್ಲೆಲ್ಲಿಯೂ ಕೂದಲು, ಆದರೆ ತಲೆಯ ಮೇಲೆ ಒಂದೂ ಕೂದಲು ಇಲ್ಲ. ಎಂದೆಂದಿಗೂ ಕೂದಲೇ ಬೆಳೆದಿಲ್ಲವೆಂಬಂತೆ ನುಣುಪಾಗಿ ಹೊಳೆಯುತ್ತದೆ. ಚಿತ್ರ ಎಷ್ಟು ನೈಜವಾಗಿದೆ ಎಂದರೆ ಅದನ್ನು ಮುಟ್ಟಿ ನೋಡಬೇಕೆನಿಸುತ್ತದೆ. ಈ ಕೃತಿಯ ಶೀರ್ಷಿಕೆ ಅವಕಾಶ. ಇದು ಹೇಗೆ ಅವಕಾಶವನ್ನು ತಿಳಿಸುತ್ತದೆ ಎಂದು ಕೇಳಿದಾಗ ಕಲಾವಿದ ಹೇಳಿದನಂತೆ, ಎಲ್ಲ ಅವಕಾಶಗಳು ಈ ಚಿತ್ರದ ಮುಖವಿದ್ದಂತೆ. ಅದು ಕೂದಲಿನಿಂದ ಮುಚ್ಚಿ ಏನು ಗೊತ್ತಾಗುವುದೇ ಇಲ್ಲ. ಅದು ಏನು ಎಂಬುದು ತಿಳಿಯುವುದಿಲ್ಲ. ಹತ್ತಿರ ಬಂದಂತೆ ಅದು ಮುಖ ಎಂದು ತಿಳಿದು, ಎಲ್ಲ ಹೌದಲ್ಲ, ಇದು ಮನುಷ್ಯನ ಮುಖವೇ ಎಂದು ಅಂದುಕೊಳ್ಳುವಷ್ಟರಲ್ಲಿ ಅದು ನಮ್ಮನ್ನು ದಾಟಿ ಹೋಗಿರುತ್ತದೆ. ಹಿಡಿದುಕೊಳ್ಳಲು ಕೈ ಚಾಚಿದರೆ ನುಣುಪಾದ ತಲೆ ಸಿಕ್ಕು ಜಾರಿ ಹೋಗುತ್ತದೆ. ಮತ್ತೆ ಅಂತಹ ಗಳಿಗೆ ಬರುವುದು ಅಪರೂಪ. ಬರೀ ಹಳಹಳಿಕೆ ಮಾತ್ರ ಉಳಿಯುತ್ತದೆ. ನೋಡಿ, ನಮ್ಮ ಜೀವನದಲ್ಲೂ ಅವಕಾಶಗಳು ರೂಪ ಮರೆಸಿಕೊಂಡು ಬರುತ್ತವೆ. ಈ ಕೂದಲು ತುಂಬಿದ ಮುಖದಂತೆ ಮೊದಮೊದಲು ಅದು ಅವಕಾಶವೆಂದು ಅರ್ಥವಾಗುವುದೇ ಇಲ್ಲ. ಅದೊಂದು ದುರದೃಷ್ಟವೊಂದೋ ತಾತ್ಕಾಲಿಕ ಸೋಲೆಂದೋ ತೋರುತ್ತದೆ. ಬಹಳಷ್ಟು ಜನ ಅದರಲ್ಲಿ ಒಂದು ದೊಡ್ಡ ಅವಕಾಶವಿದೆ ಎಂಬುದನ್ನು ನಂಬದೆ ನಿರಾಸೆಗೊಳ್ಳುತ್ತಾರೆ. ಕೆಲವರು ಅವಕಾಶ ಕೈತಪ್ಪಿ ಹೋದ ಮೇಲೆ ಅದನ್ನು ಹಿಡಿಯಲು ಹೋಗಿ ನಿರಾಸೆ ಪಡುತ್ತಾರೆ. ನಾವು ಜೀವನದ ಬಗ್ಗೆಯೇ ಕೊರಗುತ್ತೇವೆ. ಇದೇನೋ ಬದುಕು, ಇದರಿಂದೇನು ಸಾಧ್ಯವೆಂದು ವಾದ ಮಾಡುತ್ತೇವೆ. ನೋಡಿ, ನಮ್ಮ ಜೀವನವೇ ಒಂದು ಬಹುದೊಡ್ಡ ಅವಕಾಶವಲ್ಲವೇ? ಅದು ಶಾಪವಲ್ಲ, ವರ. ಭಗವಂತ ಸಾಧನೆಗೆಂದೇ ನೀಡಿದ ಶ್ರೇಷ್ಠ ವರ. ನೋಡಿ, ಮತ್ತೆ ಮುಂದೆ ದೊರೆತಿತೋ ಇಲ್ಲವೋ ತಿಳಿದವರಾರು? ದೊರೆತ ಅವಕಾಶವನ್ನು ಸರಿಯಾಗಿ ಬಳಸಿ ಶ್ರಮಿಸಿದರೆ ನಮಗೂ ಒಳ್ಳೆಯ ಪ್ರತಿಫಲ ಮತ್ತು ಇದನ್ನು ನಮಗೆ ನೀಡಿದ ಭಗವಂತನಿಗೂ ತೃಪ್ತಿ. ನೋಡಿ, ಇಲ್ಲವಾದರೆ ಲಂಡನ್ನಿನ ಸಂಗ್ರಹಾಲಯದ ವಿಚಿತ್ರ ಚಿತ್ರದಂತೆ ಅರ್ಥವಾಗದೆ ಹೋಗುತ್ತದೆ ಈ ನಮ್ಮ ಬದುಕು.